ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಮಕ್ಕಳೇ, ವೇಳೆದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಯೆಶಾಯ 38:5 ದೇವರ ವಾಕ್ಯ ಹೇಳುತ್ತೆ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ. ಯಾರು ಈ ಥರ ಪ್ರಾರ್ಥನೆ ಮಾಡಿ ಕಣ್ಣೀರಾಗ್ತಾ ಇದ್ದಾರೆ ಅಂದರೆ, ಬೈಬಲಲ್ಲಿ ಹಿಜ್ಕೀಯ ಎಂಬ ಒಂದು ದೇವ ಮನುಷ್ಯ ಇಸ್ರಾಯೇಲರಿಗೆ ಅರಸನಾಗಿ, ರಾಜನಾಗಿ, ಪ್ರಭುವಾಗಿರುವಂತಹ ಹಿಜ್ಕೀಯ ಅಂದ್ಬಿಟ್ಟು ಒಬ್ಬ ದೇವ ಮನುಷ್ಯ. ದೇವರು ಹೇಳ್ತಾನೆ ಯೆಶಾಯನ ಸಂಗಡ, ಯೆಶಾಯನಿಗೆ ದೇವ್ರು ಏನು ಹೇಳ್ತಾನೆ ಅಂದರೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವಂಥ ಯೆಶಾಯನಿಗೆ ಹೇಳು, ನೀನು ಉಳಿಯಂಗಿಲ್ಲ, ನೀನು ಸಾಯಬೇಕು. ಹಾಗಾಗಿ ನಿನ್ನ ಮನೆಯ ಕೆಲಸಗಳನ್ನು ಎಲ್ಲ ವ್ಯವಸ್ಥೆ ಮಾಡು, ನೀನು ಉಳಿಯಂಗಿಲ್ಲ, ಸಾಯಿತಿ ಅಂದ್ಬಿಟ್ಟು ದೇವರು ಯೆಶಾಯನಿಗೆ ಹೇಳ್ತಾರೆ. ಯೆಶಾಯ ಏನು ಮಾಡ್ತಾನಂದರೆ, ಹಿಜ್ಕೀಯನಿಗೆ ಹೋಗಿ ಮನೆಗೆ ಹೋಗಿ ಹೇಳ್ತಾರೆ, ಹಿಜ್ಕೀಯ, ದೇವರು ಹೇಳ್ತಾ ಇದ್ದಾರೆ ನೀನು ಉಳಿಯಂಗಿಲ್ಲ, ನೀನು ಸಾಯ್ತೀಯಾ, ಹಾಗಾಗಿ ನಿನ್ನ ಕುಟುಂಬ, ನಿನ್ನ ಮನೆ ಕಾರ್ಯಗಳ ವ್ಯವಸ್ಥೆ ಎಲ್ಲ ಮಾಡಿ ಮುಗಿಸು ಅಂತ ಇದ್ದಾರೆ. ಈ ರೀತಿಯಾಗಿ ಯೆಶಾಯ ಹೇಳಿ ಹೊರಟೋಗ್ತಾರೆ. ಈ ಮಾತನ್ನು ಕೇಳಿದ ಹಿಜ್ಕೀಯ ರಾಜ ಏನು ಮಾಡ್ತಾನೆ ಗೊತ್ತಾ, ಆತನು ಮನೆಯಲ್ಲಿ ಗೋಡೆ ಕಡೆ ಮುಖ ಮಾಡಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಹೆಚ್ಚಾಗಿ ದೇವ ಸಮ್ಮುಖದಲ್ಲಿ ಒಂದು ಅತಿ ಆಸಕ್ತಿಯಿಂದ ದೇವರ ಮುಖವನ್ನು ನೋಡಿ ಪ್ರಾರ್ಥನೆ ಮಾಡ್ತಾನೆ ಇದ್ದಾನೆ. ಪ್ರಾರ್ಥನೆ ಮಾಡ್ತಾ ಕಣ್ಣೀರಿನಿಂದಲೂ ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾನೆ. ನೋಡ್ರಿ, ಪ್ರಾರ್ಥಿಸ್ತಾ ಇದ್ದಾನೆ. ಎರಡನೇದು, ಆತನು ಅಳ್ತಾ ಇದ್ದಾನೆ. ಅಳ್ತಾ ಹೆಚ್ಚು ಸಮಯ ದೇವರ ಪಾದದಲ್ಲಿ ಅಳ್ತಾನೆ ಇದ್ದಾನೆ. ಹೀಗೆ ಬಹು ಸಮಯ ಪ್ರಾರ್ಥನೆ ಒಟ್ಟಿಗೆ, ಕಣ್ಣೀರೊಟ್ಟಿಗೆ ಹಿಜ್ಕೀಯ ರಾಜ ದೇವ ಸಮ್ಮುಖದಲ್ಲಿ ಮಾಡುವಾಗ ಒಡನೆ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಪ್ರಾರ್ಥನೆಯನ್ನ ಕೇಳಿದ್ರು, ಆ ಕಣ್ಣೀರನ್ನ ದೇವರು ನೋಡಿದ್ರು. ಮತ್ತೆ ದೇವರು ಯೆಶಾಯನ ಸಂಗಡ ಹೋಗಿ ಮಾತಾಡ್ತಾರೆ. ನೀನು ಹೋಗಿ ನನ್ನ ಪ್ರಜೆಗಳಾದ ಪ್ರಭು ಅಂದರೆ ಹಿಜ್ಕೀಯನಿಗೆ ಹೋಗಿ ಹೇಳು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೀನಿ, ನಿನ್ನ ಕಣ್ಣೀರನ್ನ ನೋಡಿದ್ದೀನಿ, ನಿನ್ನ ಆಯುಸ್ಗೆ 15 ವರ್ಷಗಳನ್ನ ಕೂಡಿಸಿ ಕೊಡುತ್ತೇನೆ ಎಂದು ದೇವರು ಹೇಳಿದ್ರು. ಹಾಲೆಲೂಯ. ದೇವ್ರು ಏನು ಹೇಳಿದ್ರು, ನಿನ್ನ ಪ್ರಾರ್ಥನೆ ಕೇಳಿದ್ದೀನಿ, ನಿನ್ನ ಕಣ್ಣೀರನ್ನ ನೋಡಿದ್ದೀನಿ, ನಿನ್ನ ಆಯುಸ್ಗೆ 15 ವರ್ಷವನ್ನ ನಾನು ಕೂಡಿಸಿ ಕೊಡುತ್ತೇನೆ ಎಂದು ಹೋಗಿ ಹಿಜ್ಕೀಯನಿಗೆ ಹೋಗಿ ಹೇಳಂದ್ಬಿಟ್ಟು ದೇವರು ಯೆಶಾಯನಿಗೆ ಹೇಳಿದ್ರು. ಯೆಶಾಯ ಹಿಜ್ಕೀಯನ ಬಳಿಗೆ ಹೋಗಿ ಹೇಳ್ತಾರೆ, ನೋಡಪ್ಪ, ದೇವರು ನಿನ್ನ ಪ್ರಾರ್ಥನೆ ನೋಡಿದ್ದಾರೆ, ಕಣ್ಣೀರನ್ನ ನೋಡಿದ್ದಾರೆ, ದೇವರು ನಿನಗೆ 15 ವರ್ಷ ಆಯುಸ್ನ ದೇವರು ಕೂಡಿಸಿ ಕೊಡ್ತಾ ಇದ್ದಾರೆ ಎಂದು ಹೇಳುವಾಗ ಹಿಜ್ಕೀಯನಿಗೆ ಬಹು ಸಂತೋಷವಾಯಿತು. ಹಾಲೆಲೂಯ. ನೋಡ್ರಿ, ಹಿಜ್ಕೀಯ ಸಾಯ್ಬೇಕು, ಅವನು ಉಳಿಯಂಗಿಲ್ಲ, ಸಾಯ್ಬೇಕು. ದೇವರು ಹೇಳಿದ ಮೇಲೆ ಮುಗೀತು. ಆದರೆ ಹಿಜ್ಕೀಯ ಏನು ಮಾಡ್ತಾನೆ, ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನಾನು ಒಳ್ಳೆಯವನಾಗಿ, ನಂಬಿಗಸ್ತನಾಗಿ, ನಾನು ಮಾಡಿದ ಎಲ್ಲ ಕಾರ್ಯಗಳನ್ನ ನೆನಪಿಗೆ ತಂದುಕೋ ಎಂದು ಬಹು ಸಮಯ ಪ್ರಾರ್ಥನೆ ಮಾಡಿ ಕಣ್ಣೀರು ಬಿಡ್ತಾ ಇದ್ದಾನೆ. ದೇವರು ಆ ಪ್ರಾರ್ಥನೆಯನ್ನ ಕೇಳಿ ಆ ಕಣ್ಣೀರನ್ನ ನೋಡಿ ಅವನ ಮನಸ್ಸನ್ನ ಬದಲಾಯಿಸ್ಕೊಳ್ತಾರೆ. ಹಾಲೆಲೂಯ. ನೋಡಿದ್ರೆ, ಪ್ರಾರ್ಥನೆ ದೇವರ ಮನಸ್ಸನ್ನ ಬದಲಾಯಿಸುತ್ತೆ, ಕಣ್ಣೀರು ದೇವರ ಮನಸ್ಸನ್ನ ಬದಲಾಯಿಸುತ್ತೆ. ಒಡನೆ ದೇವರು ಹಿಜ್ಕೀಯನ ಪ್ರಾರ್ಥನೆ ಕೇಳಿದ್ರು, ಕಣ್ಣೀರನ್ನ ನೋಡಿದ್ರು. ದೇವರು 15 ವರ್ಷಗಳನ್ನ ಅವ್ರಿಗೆ ಮತ್ತೆ ಕೂಡಿಸಿ ಕೊಟ್ಟರು. ಆಮೇಲೆ ಹಾಲೆಲೂಯ. ಪ್ರಾರ್ಥನೆಗೆ ಎಷ್ಟು ಬಲ ಇದೆ ನೋಡ್ರಿ, ಕಣ್ಣೀರಿಗೆ ಎಷ್ಟು ಶಕ್ತಿ ಇದೆ ನೋಡ್ರಿ. ನೀವು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆಗಳನ್ನ ಮಾಡಬೇಕು. ಪ್ರತಿ ಒಂದು ಕುಟುಂಬಗಳಲ್ಲಿ ಪ್ರಾರ್ಥನೆಗಳನ್ನ ಮಾಡಬೇಕು. ಆಮೇಲೆ ಹಾಲೆಲೂಯ. ಪ್ರಾರ್ಥನೆಗೆ ಎಷ್ಟು ಬಲ ಇದೆ ಗೊತ್ತಾ? ಪ್ರಾರ್ಥನೆ ಎಲ್ಲವನ್ನು ಮಾಡುತ್ತೆ, ಪ್ರಾರ್ಥನೆ ಎಲ್ಲ ಕಾರ್ಯಗಳನ್ನು ಮಾಡುತ್ತೆ, ಪ್ರಾರ್ಥನೆ ಎಲ್ಲ ಜೀವಿತಗಳನ್ನು ಬದಲಾಯಿಸುತ್ತೆ, ಪ್ರಾರ್ಥನೆ ಎಲ್ಲ ಹೃದಯಗಳನ್ನು ಬದಲಾಯಿಸುತ್ತೆ, ಪ್ರಾರ್ಥನೆ ಎಲ್ಲ ತಡೆಗಳನ್ನ ಒಡೆದಾಕುತ್ತೆ, ಪ್ರಾರ್ಥನೆ ಎಲ್ಲ ಕಟ್ಟುಗಳನ್ನು ಬಿಚ್ಚುತ್ತೆ. ಪ್ರಾರ್ಥನೆಯಿಂದ ಆಗದ ಕಾರ್ಯಗಳು ಭೂಮಿಯಲ್ಲಿ ಒಂದು ಇಲ್ಲ ಮಕ್ಕಳೇ. ಹಾಗಾಗಿ ಪ್ರಾರ್ಥನೆಗೆ ಬಹಳ ಶಕ್ತಿ ಉಂಟು. ದೇವರನ್ನ ನೋಡಿ ನಾವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಸೇವೆಗಳಲ್ಲಿ, ಸಭೆಗಳಲ್ಲಿ ನಿಮಗೆ
ಎಷ್ಟೋ ಹೋರಾಟಗಳಿರ್ತಾವೆ, ಎಷ್ಟೋ ತೊಂದರೆಗಳಿರ್ತಾವೆ, ಎಷ್ಟೋ ಕಾರ್ಯಗಳು ಆಗದೆ ಎಲ್ಲ ನಿಂತೋಗಿದ್ದಾವೆ. ಯಾವ ಕಾರ್ಯಗಳು ನಡಿಬೇಕೋ ನಡೀತಾ ಇಲ್ಲ, ಯಾವ ಕಾರ್ಯಗಳು ಬರಬೇಕೋ ಬರ್ತಾ ಇಲ್ಲ, ಯಾವುದು ಮಾಡಬೇಕೋ ಆಗ್ತಾ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಹಾಗಾಗಿ ದೇವ ಸಮ್ಮುಖದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಪ್ರಾರ್ಥನೆಗಳನ್ನ ಮಾಡಬೇಕು. ಪ್ರಾರ್ಥನೆ ಏನ್ ಮಾಡುತ್ತೆ? ಅದ್ಭುತಗಳನ್ನ ತಗೊಂಡ್ ಬರುತ್ತೆ. ಪ್ರಾರ್ಥನೆ ಬಿಡುಗಡೆಗಳನ್ನ ತಗೊಂಡ್ ಬರುತ್ತೆ. ಪ್ರಾರ್ಥನೆ ಸೋಲುಗಳನ್ನ ಗೆಲುವಾಗಿ ಮಾರ್ಪಡಿಸುತ್ತೆ. ಪ್ರಾರ್ಥನೆ ಶಾಪಗಳನ್ನ ಆಶೀರ್ವಾದವಾಗಿ ಮಾರ್ಪಡಿಸುತ್ತೆ. ಪ್ರಾರ್ಥನೆ ಮುಚ್ಚಿರುವ ಬಾಗಿಲುಗಳನ್ನು ತೆರೆಯುವಾಗೆ ಮಾಡುತ್ತೆ. ಪ್ರಾರ್ಥನೆ ಅಸಾಧ್ಯ ಕಾರ್ಯಗಳನ್ನ ಸಾಧ್ಯ ಮಾಡುತ್ತೆ. ಪ್ರಾರ್ಥನೆ ಎಷ್ಟೋ ಬಲ ಉಳ್ಳದು. ಆಮೇಲೆ ಅಲ್ಲೆಲ್ಲೂಯ್ಯ. ಎಲಿಯ ಪ್ರಾರ್ಥನೆ ಮಾಡ್ದ 3 ವರ್ಷ 6 ತಿಂಗಳು ಮಳೆ ಬಂದಿಲ್ಲ. ನೋಡಿದ್ರ, ಮಳೆ ಬಂದಿಲ್ಲ. ಮೋಶೆ ಪ್ರಾರ್ಥನೆ ಮಾಡ್ದ, ಸಮುದ್ರ ವಿಭಾಗವಾಯ್ತು. ಅನ್ನಾಳು ಪ್ರಾರ್ಥನೆ ಮಾಡಿದ್ಲು, ವಯಸ್ಸಾದ ಕಾಲದಲ್ಲಿ ಸಾಮುವೇಲನ ಎತ್ತಲು. ಪ್ರಾರ್ಥನೆಯಲ್ಲಿ ಆಗದ ಕಾರ್ಯಗಳು ಒಂದೂ ಇಲ್ಲ. ಹಾಗಾಗಿ ಕೊನೆ ದಿನಗಳಲ್ಲಿ ನೀವು ಹೆಚ್ಚಾಗಿ ಏನ್ ಮಾಡಬೇಕು? ನಿಮ್ಮ ಕುಟುಂಬಗಳಲ್ಲಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗಳನ್ನ ಮಾಡಬೇಕು. ಪ್ರಾರ್ಥನೆಗಳನ್ನ ಮಾಡಬೇಕು. ನಿಮ್ಮ ಕುಟುಂಬದಲ್ಲಿ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ರಿ. ಗಂಡ ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕು. ಅವ್ರ ಮನೆ ಜವಾಬ್ದಾರಿಯವ್ರಿಗೆ ಬರಬೇಕು. ಕುಟುಂಬಗಳಲ್ಲಿ ಸಮಾಧಾನ ಇರಬೇಕು. ಗಂಡನಿಗಾಗಿ ಪ್ರಾರ್ಥನೆ ಮಾಡ್ರಿ. ಗಂಡ ಬದಲಾಗ್ತಾನೆ. ಮಕ್ಕಳು ಅನೇಕ ಕುಟುಂಬಗಳಲ್ಲಿ ಕೆಟ್ಟ ಚಟಗಳಲ್ಲಿ, ಕೆಟ್ಟವರ ಸವಾಸಗಳಲ್ಲಿ, ಒಂದು ಜವಾಬ್ದಾರಿಕೆ ದುಡಿಮೆ ಇಲ್ಲದೆ ಮಕ್ಕಳು ಕೆಟ್ಟೋಗಿರ್ತಾರೆ. ಅವರ ವಿಷಯದಲ್ಲಿ ದೇವರ ಸಮ್ಮುಖದಲ್ಲಿ ಮುಂದೆ ಹಾಕಿ ಪ್ರಾರ್ಥನೆಗಳು ಮಾಡ್ರಿ. ಆ ಪ್ರಾರ್ಥನೆಗಳು ಮಕ್ಕಳನ್ನ ಬದಲಾವಣೆ ಮಾಡಿಬಿಡುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಪ್ರಾರ್ಥನೆ ದೇವರ ಸಮ್ಮುಖದಿಂದ ಆಶೀರ್ವಾದಗಳನ್ನ ತಗೊಂಡ್ ಬರುತ್ತೆ ಮಕ್ಕಳೇ ನಿಮ್ಗೆ. ಹಾಗಾಗಿ ಬೆಳಗಿನ ಜಾವದಲ್ಲಿ ದೇವ ಸಮ್ಮುಖದಲ್ಲಿ ಇದ್ದು ಹೋರಾಡಿ ಪ್ರಾರ್ಥನೆ ಮಾಡ್ರಿ. ರಾತ್ರಿ ಸಮಯಗಳಲ್ಲಿ ದೇವ ಸಮ್ಮುಖದಲ್ಲಿ ಹೋರಾಡಿ ಪ್ರಾರ್ಥನೆಗಳನ್ನ ಮಾಡೋರಾಗಿರ್ರಿ. ಈ ರೀತಿಯಾಗಿ ನೀವು ಪ್ರಾರ್ಥನೆಗಳು ಮಾಡಿಕೊಂಡೇ ಇದ್ದರೆ ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ನೀವು ನೋಡ್ತೀರಾ. ದೊಡ್ಡ ದೊಡ್ಡ ಅದ್ಭುತಗಳನ್ನ ಹೊಂದಿಕೊಳ್ತೀರಾ. ದೊಡ್ಡ ಜೈವದ ಕಾರ್ಯಗಳನ್ನ ನೀವು ಮಾಡಿ ಮುಗಿಸ್ತೀರಾ. ಪ್ರಾರ್ಥನೆ ಮಾಡ್ರಿ. ಹೋರಾಡಿ ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮದಿಂದ ತುಂಬಿ ಪ್ರಾರ್ಥನೆ ಮಾಡಬೇಕು. ದೇವರ ಸಮ್ಮುಖದಲ್ಲಿ ಸ್ತುತಿಸಿ ಆರಾಧಿಸಿ ಪ್ರಾರ್ಥನೆ ಮಾಡಬೇಕು. ನಂಬಿಕೆಯಿಂದ ಹೋರಾಡಿ ಪ್ರಾರ್ಥನೆ ಮಾಡಬೇಕು. ವೈರಾಗ್ಯದಲ್ಲಿ ನಿಂತು ಪ್ರಾರ್ಥನೆ ಮಾಡಬೇಕು. ದೇವರ ಮೇಲೆ ವಿಶ್ವಾಸದೊಟ್ಟಿಗೆ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಯೇಸು ಏನ್ ಹೇಳ್ತಾರಂದ್ರೆ, ನಂಬುವವನಿಗೆ ಎಲ್ಲ ಆಗುತ್ತೆ. ಹಾಗೆ ನಾವು ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಕೆ ಎಲ್ಲ ಆಗುತ್ತೆ. ನಂಬುವವರು ದೇವರ ಮಹಿಮೆನ ಕಾಣ್ತೀರಾ ಎಂದು ದೇವರು ಹೇಳಿದ್ದಾನೆ. ನೀ ನಂಬಿಕೆಯಿಂದ ಹೋರಾಡಿ ಪ್ರಾರ್ಥನೆ ಮಾಡಿ ದೇವರ ಮಹಿಮೆ ನೋಡ್ತೀರಾ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಯಾವ ರೀತಿಯಾದ ಸೋಲುಗಳು ನಾವು ನೋಡೋಕೆ ಸಾಧ್ಯನೇ ಇಲ್ಲ. ಜಯ, ಎಲ್ಲ ವಿಷಯದಲ್ಲಿ ಜಯ. ಸೋತು ಹೋಗ್ಬೇಡ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆಗೆ ಸಮಯ ಕೊಡ್ರಿ. ಪ್ರಾರ್ಥನೆಗೆ ಹೆಚ್ಚು ಸಮಯ ಕೊಡ್ರಿ. ಪ್ರಾರ್ಥನೆಗೆ ಒಂದು ಒಳ್ಳೆ ಸ್ಥಳವನ್ನು ನೇಮಿಸಿಕೊಳ್ರಿ. ಪ್ರಾರ್ಥನೆಯಲ್ಲಿ ದೇವರ ಪಾದದಲ್ಲಿ ಮೊಣಕಾಲು ಊರಿ ದೇವರ ಮುಖವನ್ನು ನೋಡಿ ಪ್ರಾರ್ಥನೆ ಮಾಡ್ರಿ. ದಾನಿಯೇಲನು ದೇವರ ಮುಖವನ್ನು ನೋಡಿ ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದೆಂದು ನಾವು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಏಸಪ್ಪ ಮುಖ ನೋಡಿ ಪ್ರಾರ್ಥನೆ ಮಾಡ್ರಿ. ಅವ್ರ ಪಾದದಲ್ಲಿ ಮುಂಡಿ ಊರಿ ಪ್ರಾರ್ಥನೆ ಮಾಡ್ರಿ. ಯೇಸು ನಾಮವನ್ನು ಹೇಳಿ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ನಿಮಗೆ ಸೈತಾನ ಹೋರಾಟಗಳನ್ನ ತಂದಾಗ್ತಾ ಇದ್ದಾನ, ಮಾಟ ಮಂತ್ರಗಳನ್ನ ಹೊರಡಿಸ್ತಾ ಇದ್ದಾನ, ಯೇಸುವಿನ ರಕ್ತವನ್ನ ಚೆಲ್ಲಿ ಪ್ರಾರ್ಥನೆ ಮಾಡ್ರಿ. ಆಮೇಲೆ ಹಲ್ಲೆಲೂಯಾ. ಯೇಸು ರಕ್ತ ಚೆಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡ್ರಿ. ಆತ್ಮದಲ್ಲಿ ಅಭಿಷೇಕದಲ್ಲಿ ತುಂಬಿ ಪ್ರಾರ್ಥನೆ ಮಾಡ್ರಿ. ಈ ರೀತಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ನೀವು ಪ್ರಾರ್ಥನೆ ವೀರರಾಗಿರ್ತೀರ, ಪ್ರಾರ್ಥನೆ ಸೈನಿಕರಾಗಿರ್ತೀರ. ಈ ತರ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮೂಲಕವಾಗಿ ದೇವರು ಅನೇಕ ಜನರ ಮಧ್ಯದಲ್ಲಿ ನಿಮ್ಮನ್ನ ಇಟ್ಟು ಅದ್ಭುತಗಳನ್ನ ಮಾಡಿ ಜನಗಳನ್ನ ದೇವರ ರಕ್ಷಣೆ ಮಾರ್ಗಕ್ಕೆ ನಡೆಸ್ತಾನೆ. ಹಾಗಾಗಿ ಇದು ಕೊನೆ ಕಾಲ. ಈ ಕೊನೆ ಕಾಲದಲ್ಲಿ ಅಲ್ವಾ, ಬಲಹೀನರಾಗಿ ಹೋಗದೆ, ಬೇಸರಗೊಳ್ಳದೆ, ಸೋಂಬೇರಿಗಳಾಗಿ ಹೋಗದೆ,
ಅಲ್ಲಿ ಇಲ್ಲಿ ಸಮಯನ ಖರ್ಚು ಮಾಡಿಕೊಂಡು ವ್ಯರ್ಥ ಕಾರ್ಯಗಳಲ್ಲಿ ಹೋಗದೆ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆಗಳಲ್ಲಿ ಕಾದಿದ್ದು ಪ್ರಾರ್ಥನೆಗಳನ್ನ ಮಾಡ್ರಿ. ಆ ಪ್ರಾರ್ಥನೆಗಳನ್ನ ನೀವು ಮಾಡುವಾಗೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಕೆಲಸಗಳಲ್ಲಿ, ನೀವು ಮಾಡೋ ಪ್ರತಿ ಒಂದು ಕಾರ್ಯದಲ್ಲಿ, ಪ್ರತಿ ಭಾಗದಲ್ಲಿ ದೇವರ ಹಸ್ತ ಇಳಿದು ಬಂದು ನಿಮಗೆ ಎಲ್ಲ ಕಾರ್ಯದಲ್ಲಿ ಜಯವನ್ನು ಕೊಡೋದನ್ನ ನೀವು ನೋಡ್ತೀರ. ದೇವ ಮಕ್ಕಳೇ, ಸೋತು ಹೋಗ್ಬೇಡ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಅನ್ನೋದು ಏನು ಗೊತ್ತಾ? ದೇವರೊಟ್ಟಿಗೆ ಸಂಭಾಷಣೆ, ದೇವರೊಟ್ಟಿಗೆ ಮಾತನಾಡೋದು. ನಾವು ಪ್ರಾರ್ಥನೆ ಮಾಡ್ತಾ 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 ನಾವು ದೇವರ ಬಳಿಗೆ ಸೇರ್ತಾ ಇರ್ತೀವಿ. ನಾವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ದೇವರ ಸಮ್ಮುಖದಲ್ಲಿ ದೇವರ ಬಲವನ್ನ, ದೇವರ ಆಶೀರ್ವಾದಗಳನ್ನ ನಾವು ನಮ್ಮ ಕಡೆ ಎಳೆದುಕೊಳ್ತಾ ಇರ್ತೀವಿ. ಹಾಗಾಗಿ ಈ ದಿನಗಳಲ್ಲಿ ಫೋನ್ಗಳು ನೋಡೋದೆಲ್ಲ ಬಿಟ್ಟು, ಅಲ್ಲಿ ಇಲ್ಲಿ ಅಲೆದಾಡೋದನ್ನ ಬಿಟ್ಟು, ಸಮಯ ಸಂದರ್ಭಗಳನ್ನ ವ್ಯರ್ಥ ಮಾಡೋದನ್ನ ಬಿಟ್ಟು, ನಿದ್ರೆಗಳಲ್ಲಿ, ಊಟಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಗಮನ ಹರಿಸೋದನ್ನ ಕಡಿಮೆ ಮಾಡಿ ದೇವನ ಸಮ್ಮುಖದಲ್ಲಿ ನಿಂತು ಪ್ರಾರ್ಥನೆ 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 ನಿಮ್ಮ ಉಸಿರಾಗಿರಲಿ, ಪ್ರಾರ್ಥನೆ ನಿಮ್ಮ ಆಹಾರವಾಗಿರಲಿ, ಪ್ರಾರ್ಥನೆ ನಿಮ್ಮ ಜೀವಿತವಾಗಿರಲಿ. ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ಎಲ್ಲ ಕಡೆಗಳಿಂದಲೂ ನಿಮಗೆ ಆಶೀರ್ವಾದಗಳನ್ನ ಹೊರಡಿಸ್ತಾನೆ, ಅದ್ಭುತಗಳನ್ನ ಹೊರಡಿಸ್ತಾನೆ. ನೀವು ಆಶ್ಚರ್ಯ ಪಡತಕ್ಕ ಕಾರ್ಯಗಳನ್ನ ದೇವರಿಂದ ನೀವು ಹೊಂದಿಕೊಳ್ತೀರ. ಯಾರ್ಯಾರು ಹೋರಾಡಿ ಪ್ರಾರ್ಥನೆ ಮಾಡ್ತಾರೋ ಅವರು ಮಾತ್ರನೇ ಆ ಕಾರ್ಯಗಳು ನೋಡಲು ಸಾಧ್ಯ. ಪ್ರಾರ್ಥನೆ ಮಾಡದೆ ಇರೋರ ಜೀವಿತದಲ್ಲಿ ಭಯಂಕರವಾದ ದರಿದ್ರ, ರೋಗ, ಬಡತನ, ಶಾಪ, ಕಷ್ಟ, ಮರಣ ಎಲ್ಲ ಸಂಭವಿಸ್ಬಿಡ್ತದೆ. ಪ್ರಾರ್ಥನೆ ಇರೋರ ಜೀವಿತದಲ್ಲಿ ಸಕಲ ಆಶೀರ್ವಾದ ಇರುತ್ತೆ. ನೋಡಿದ್ರ, ಈಜ್ಕೆ ರಾಜ ಪ್ರಾರ್ಥನೆ ಮಾಡ್ದ. ಇವತ್ತು ಸಾಯ್ಬೇಕು, ಆದ್ರೆ ಪ್ರಾರ್ಥನೆ ಮೂಲಕವಾಗಿ ಏನಾಯ್ತು, ದೇವರವನಿಗೆ 15 ವರ್ಷಗಳ ಆಯುಸ್ನ ಕೂಡಿಸಿ ಕೊಡ್ತಾ ಇದ್ದಾನೆ. ನೋಡಿದ್ರೆ, ಪ್ರಾರ್ಥನೆಯಲ್ಲಿ ಆಯುಸ್ಗಳನ್ನ ಹೆಚ್ಚಿಸ್ಕೊಳ್ಬಹುದು, ಪ್ರಾರ್ಥನೆಯಲ್ಲಿ ಆರೋಗ್ಯಗಳನ್ನ ಹೆಚ್ಚಿಸ್ಕೊಳ್ಬಹುದು, ಪ್ರಾರ್ಥನೆಯಲ್ಲಿ ಆಶೀರ್ವಾದಗಳನ್ನ ಹೆಚ್ಚಿಸ್ಕೊಳ್ಬಹುದು. ಸಕಲ ಕಾರ್ಯಗಳು ಪ್ರಾರ್ಥನೆ ಮೂಲಕವಾಗಿ ಗಳಿಸ್ಬೋದು, ಅದನ್ನ ನಾವು ಹೆಚ್ಚಿಸ್ಕೊಳ್ಬಹುದು. ಇದನ್ನ ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರು ಇವತ್ತೇ ಪ್ರಾರ್ಥನೆಗಳನ್ನ ಆರಂಭ ಮಾಡ್ರಿ. ಇವತ್ತೇ ಈ ದಿನದಲ್ಲೇ, ಈ ಸಮಯಗಳಲ್ಲೇ ಪ್ರಾರ್ಥನೆಗಳನ್ನ ಆರಂಭಿಸ್ರಿ. ಪ್ರಾರ್ಥನೆಗಳಲ್ಲಿ ಹೆಚ್ಚಾಗಿ ಬೆಳೀರಿ, ಪ್ರಾರ್ಥನೆಯಲ್ಲಿ ಬಲಿಷ್ಠರಾಗಿರ್ರಿ. ಯೇಸು ಬೇಗ ಬರ್ತಾ ಇದ್ದಾನೆ. ಪ್ರಾರ್ಥನೆ ಮಾಡೋರು ಮಾತ್ರ ದೇವ್ರ ಮುಂದೆ ನಿಲ್ಲೋಕ್ ಸಾಧ್ಯ. ಪ್ರಾರ್ಥನೆ ಮಾಡೋರು ಮಾತ್ರ ಯೇಸು ಸ್ವಾಮಿ ಸಂಗಡ ಹೋಗೋಕೆ ಸಾಧ್ಯ. ಪ್ರಾರ್ಥನೆ ಇಲ್ಲದವ್ರನ್ನ ದೇವ್ರು ತಳ್ಳಿ ಬಿಡ್ತಾನೆ. ಪ್ರಾರ್ಥನೆ ಇಲ್ಲದವರು ಸೈತನ್ ಕೈಯಲ್ಲಿ ಸಿಗಾಕೊಳ್ತಾರೆ. ಪ್ರಾರ್ಥನೆ ಇಲ್ದಿರೋರು ಪಾಪಗಳಲ್ಲಿ ಬಿದ್ದೋಗ್ತಾರೆ. ಪ್ರಾರ್ಥನೆ ಇಲ್ದಿರೋರು ಅನೇಕ ಕಷ್ಟಗಳಿಗೆ ಒಳಗಾಗ್ಬಿಡ್ತಾರೆ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಯೇಸು ನಾಮದಲ್ಲಿ ಇವತ್ತು ಪ್ರಾರ್ಥನೆಗಳನ್ನ ಹೆಚ್ಚಾಗಿ ಆರಂಭಿಸ್ರಿ. ಯೇಸು ನಿಮ್ಮನ್ನ ಆಶೀರ್ವಾದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ವೀರನಾಗಿರುವಂತ ಯೇಸು ರಾಜನೇ, ನೀನು ಈ ಭೂಮಿಯಲ್ಲಿರುವಾಗೆ ಯಾವ ರೀತಿಯಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ಯಪ್ಪ, ಅದೇ ರೀತಿಗೆ ನಾವೆಲ್ಲರೂ ಈ ಭೂಮಿ ಮೇಲೆ ಸ್ವಾಮಿ ಪ್ರಾರ್ಥನೆ ಮಾಡ್ಬೇಕಪ್ಪ. ಈ ವಾಕ್ಯ ಕೇಳಿಕೊಂಡರೆ ಪ್ರತಿಯೊಂದು ಮಗನ್ನ ಮುಟ್ಟಪ್ಪ, ಪ್ರತಿಯೊಂದು ಮಗಳನ್ನ ಮುಟ್ಟಪ್ಪ. ಎಲ್ಲ ಯವನದ ಮಕ್ಕಳು ಮುಟ್ಟು, ವಯಸ್ಸಾದವರು ಮುಟ್ಟು, ತಂದೆಗಳು ಮುಟ್ಟು, ವಿಧವೆಗಳು ಮುಟ್ಟು, ಸಣ್ಣ ಮಕ್ಕಳು ಮುಟ್ಟು. ಏಸಪ್ಪ, ಎಲ್ಲರೂ ಪ್ರಾರ್ಥನೆ ಮಾಡ್ಬೇಕಪ್ಪ. ಪ್ರಾರ್ಥನೆ ಆತ್ಮದಿಂದ ಎಲ್ಲರನ್ನ ತುಂಬಿಸ್ರಿ, ಪ್ರಾರ್ಥನೆ ಬಲದಿಂದ ಎಲ್ಲರನ್ನ ತುಂಬಿಸ್ರಿ. ಒಬ್ಬೊಬ್ಬರ ಪ್ರಾರ್ಥನೆಯಲ್ಲಿ ಬಲಗೊಳ್ಬೇಕು ಸ್ವಾಮಿ. ಈ ದಿನದಲ್ಲಿ ಇವತ್ತು ಎಲ್ಲರನ್ನ ಪ್ರೇರೇಪಿಸಿ ಪ್ರಾರ್ಥನೆಗಳಲ್ಲಿ ನಿಲ್ಲುವಾಗೆ ಮಾಡು ಏಸಪ್ಪ. ಎಲ್ಲರಿಗೂ ಸಹಾಯ ಮಾಡು, ದೇವರಾತ್ಮನ ಆಳ್ವಿಕೆ ಮಾಡು. ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀವಿ, ಹಾಗೆ ಮಾಡ್ರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರುತ್ತೆ ಎಲ್ಲ ಪ್ರೇಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.